ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಏನು ವಿಡಿಯೋ ಅಂತ ಗೊತ್ತಾಗಬೇಕಾ ನಿಮಗೆ? ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಜ್ಜಿ ಅಂತ. ಒಳಗಡೆ ಹೋಗಿ ಕೇಳೋಣ ಏನು ಮಾಡ್ತಾ ಇದ್ದಾರೆ ಅಂತ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಏನು ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಒಂದು ನಿಮಿಷ, ಫ್ರಿಜ್ಜಲ್ಲಿ ಏನೋ ತೆಗಿತಾ ಇದ್ದಾರೆ. ಅಜ್ಜಿ ಏನು ಮಾಡ್ತಾ ಇದ್ದೀರಾ ಇವತ್ತು? ಮೀನು ಸಾರು ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ನೋಡಿ ಗೈಸ್, ಇಂಗ್ರೀಡಿಯೆಂಟ್ ಏನೇನು ತೊಗೊಂಡಿದ್ದಾರೆ ಅಂದರೆ ಒಣಮೆಣಸಿನ್ಕಾಯಿ 6ರಿಂದ 7 ತೊಗೊಂಡಿದ್ದೀವಿ. ಇದು ಖಾರ ಇರುತ್ತೆ, ಚಿಕ್ಕ ಮೆಣಸಿನ್ಕಾಯಿ ಅಲ್ವಾ, ಅದಕ್ಕೆ ಇದು ಖಾರ ಇರುತ್ತೆ. ನಾವು 6ರಿಂದ 7 ತೊಗೊಂಡಿದ್ದೀವಿ. ಬೆಳ್ಳುಳ್ಳಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಹುಣಸೆ ಹಣ್ಣು, ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀವಿ. ತೆಂಗಿನಕಾಯಿ ಅಂದರೆ ಅರ್ಧ ತೆಂಗಿನಕಾಯಿ ಚಿಕ್ಕದು, ಅದರಲ್ಲಿ ಅರ್ಧ ತೊಗೊಂಡಿದ್ದೀವಿ. ಮತ್ತು ಇದು ಜೀರಿಗೆ, ಪೆಪ್ಪರ್ ಸೀಡು, ಮತ್ತು ಶುಂಠಿ, 1 ಪೀಸ್ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಆದಮೇಲೆ 3 ಟೊಮೆಟೊ ತೊಗೊಂಡಿದ್ದೀವಿ. ಬನ್ನಿ ಇದು ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಇದು ಹುಣಸೆ ಹಣ್ಣು ನೋಡಿ ಗೈಸ್, ನಾವು 1/2 kg ಅಷ್ಟು ಮೀನು ಮಾಡ್ತಿದ್ದೀವಿ. ಸೊ ಇಷ್ಟು ತೊಗೊಂಡಿದ್ದೀವಿ ಹುಣಸೆ ಹಣ್ಣು. ನೋಡಿ ಗೈಸ್, ರಘು ಮೀನು ತೊಗೊಂಡಿದ್ದೀವಿ ನಾವು. ಈ ಥರ ಪೀಸ್ ಮಾಡ್ಕೊಂಡಿದ್ದೀವಿ ಸಾಂಬಾರಿಗೆ. ಸೊ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾರೆ, ನೋಡೋಣ ಬನ್ನಿ ಏನು ಮಾಡ್ತಾರೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಲಿಂಬೆಹಣ್ಣು. ಮೀನಲ್ಲಿ ಮಸಾಲ ಹಿಡಿಬೇಕಲ್ವ, ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಾಕೋತಾ ಇದ್ದೀವಿ. ಫಿಶ್ ಕರಿ ಮಸಾಲ, ಅರ್ಧ ಟೇಬಲ್ ಸ್ಪೂನು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಪೌಡರು, ಖಾರದ ಪುಡಿ ಅಷ್ಟೇ. ಸೊ ಈಗ ಕಳಿಸಿ ಮ್ಯಾರಿನೇಟಿಗೆ ಇಡೋಣ. ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಖಾರ ಹುಳಿ ಎಲ್ಲ ಇದಾಗೋವರೆಗೂ. ಅದಾದಮೇಲೆ ಇದು ಮಸಾಲ ಐಟಮ್ಸ್ ತೋರಿಸಿದ್ನಲ್ಲ, ಅದನ್ನು ರುಬ್ಕೊಂಡ್ಬಿಟ್ಟು ಅದಾದಮೇಲೆ ಒಗ್ಗರಣೆ ಹಾಕೋದನ್ನು ತೋರಿಸ್ತೀವಿ. ನೋಡಿ, ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿ, ಅದಷ್ಟಿಗೆ ಮಸಾಲ ರುಬ್ಕೊಬರೋಣ. 3 ಟೊಮೆಟೊ ಕಟ್ ಮಾಡಿ ಹಾಕೋತಾ ಇದ್ದೀವಿ ಮಿಕ್ಸಿಗೆ. ಆಗಲೇ ಹೇಳಿದ್ನಲ್ವಾ, ಅದೆಲ್ಲದನ್ನು ಈಗ ಮಿಕ್ಸಿಗೆ ಹಾಕೋತೀವಿ. ನಿಮ್ಮನ್ನ ತಡೆದಿರುವವರು ಯಾರು? ಎಲ್ಲ ಮಿಕ್ಸಿಗೆ ಹಾಕಿದ್ದೀವಿ. ಈಗ ಇದನ್ನು ರುಬ್ಕೊಬರೋಣ. ನಾವು ರುಬ್ಬೋದಕ್ಕೆ ನೀರು ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ಟೊಮೆಟೊ ಹಾಕಿರ್ತೀವಲ್ವಾ, ಸೊ ಅದಕ್ಕೆ ನೀರು ಬೇಡ. ಮಸಾಲ ರುಬ್ಕೊಂಡಿದ್ದೀವಿ. ಸೊ ನಾವು ನೀರು ಹಾಕಿಲ್ಲ ನೋಡಿ ಗೈಸ್, ಟೊಮೆಟೊ ಅಲ್ಲೇ ಬರೀ ಇಷ್ಟು ಗಟ್ಟಿಯಾಗಿ ಬಂದಿದೆ. ಅದು ನನ್ನಗೆ ರುಬ್ಕೊಂಡಿದ್ದೀವಿ, ನೈಸ್ ಆಗಬೇಕು ಫುಲ್ಲು. ಎಣ್ಣೆ ಹಾಕ್ಕೊಂಡಿದ್ದೀವಿ ಬಾಣಲಿಗೆ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಇದೆ. ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ಬರೀ 2 ಎಳೆ ತೊಗೊಂಡಿದ್ದೀವಿ ಬೆಳ್ಳುಳ್ಳಿ. ಮಸಾಲ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀವಲ್ವ, ಸೊ ಇಲ್ಲಿ ಬರೀ 2 ಎಳೆ ತೊಗೊಂಡಿದ್ದೀವಿ. ಮೆಂತ್ಯ ಆ್ಯಡ್ ಮಾಡ್ಕೊಂಡಿದ್ದೀವಿ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಮೆಂತ್ಯ ಬ್ರೌನ್ ಆಗಬೇಕಂತೆ ಅದು ಹಾಕಿರೋದು. ಆದಮೇಲೆ ಬೆಳ್ಳುಳ್ಳಿ, ಶುಂಠಿ ಹುರ್ಕೊಳ್ಳೋಣ. ಈರುಳ್ಳಿ ಆ್ಯಡ್ ಮಾಡ್ಕೊಂಡ್ವಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ಎಣ್ಣೆ ಫುಲ್ ಬಿಸಿ ಆಗಿಬಿಟ್ಟಿದೆ. ಎಣ್ಣೆ ಫುಲ್ ಸ್ಪ್ರೇ ಆಗ್ತಿದೆ ಗೈಸ್. ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ನಾವು. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು.
ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ, ಅಷ್ಟಾದರೆ ಸಾಕು. ಸೊ ಈಗ ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀವಿ. ಕರಿಬೇವು ಹಾಕ್ಕೊಂಡಿದ್ದೀವಿ. ಮಸಾಲ ರುಬ್ಕೊಂಡಿದ್ವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದೇ ನೀರನ್ನ ಬಾಣಲಿಗೆ ಹಾಕ್ಕೋಬೇಕು. ನೀರು ಆ್ಯಡ್ ಮಾಡಿದ್ದೀವಿ ಗೈಸ್, ಕುದೀಲಿ. ಅಲ್ಲಿವರೆಗೂ ಬನ್ನಿ ನಾವು ಸಿಂಬಾನ್ ಮಾತಾಡ್ಸ್ಕೊಬರೋಣ. ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀವಿ. ಅಷ್ಟೇ, ಕುದಿಬೇಕಾದ್ರೇ ಹಾಕ್ಬಿಡ್ಬೇಕು ಅದನ್ನು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಮೀನಿಗೆ ಹಾಕ್ಕೊಂಡಿದ್ದೀವಿ. ಇದು ಮಸಾಲಾಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. 1 ಸ್ಪೂನ್ ಹಾಕ್ಕೋತಾ ಇದ್ದೀವಿ. ನೋಡಿ, ಸಿಂಬಾದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಈಗ ನಿದ್ದೆ ಮಾಡೋಕ್ಕೆ ವೆಯ್ಟಿಂಗ್. ಅವನು ಕಾಯ್ತಿದ್ದ ನಾನು ಯಾವಾಗ ಬೆಡ್ಗೆ ಹೋಗ್ತೀನೋ ಅಂತ. ಜೊತೇಲಿ ಬಂದು ಮಲ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾನೆ. ಸಿಂಬಾ ಹಾಯ್ ಹೇಳು. ಇಲ್ಲಿ ಹಾಯ್. ಹಾಯ್ ಹಾಯ್ ಮಗನೇ. ಏನು ಬೇಕು? ಮೀನ್ಸಾರು ಬೇಕಾ? ಮೀನ್ಸಾರು ಸಿಂಬಾ ಆಗುತ್ತೆ ಗೈಸ್. ಅವನಿಗೆ ನಾವೇನು ಮಾತಾಡ್ತೀವಿ ಅವನಿಗೆ ಬೈದ್ರೂ ಅರ್ಥ ಆಗುತ್ತೆ. ಮುಖ ಎತ್ತಿಟ್ಕೊಬಿಡ್ತಾನೆ ಬೈದ್ರೆ. ನನ್ನೂ ನೋಡ್ತಾನೆ, ಅಲ್ಲೂ ನೋಡ್ತಾನೆ. ಮಸಾಲ ಈಗ ಟೇಸ್ಟ್ ಮಾಡಿದ್ವಿ, ಇದು ಕುದ್ದಿದೆಯಾ ಅಂತ. ಖಾರ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀವಿ, ಖಾರದ ಪುಡಿ. ಫಿಶ್ ಕರಿ ಮಸಾಲಾನು ಆ್ಯಡ್ ಮಾಡಿದ್ದೀವಿ. ಇದೀಗ ಚೆನ್ನಾಗಿ ಕುದೀಲಿ. ನೆಕ್ಸ್ಟ್ ಕುದ್ಮೇಲೆ ಅಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ ಫಿಶ್ ಇಟ್ಟಿದ್ದೀವಲ್ವ, ಆ ಮೀನನ್ನ ಇದರಲ್ಲಿ ಆ್ಯಡ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಯಾವ ಥರ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಅಜ್ಜಿ ಕೈಯಲ್ಲಿ ಹೇಳಿ ಅದನ್ನು ಮಾಡಿಸ್ತೀನಿ. ನೋಡಿ ಏನು ಮಾಡ್ತಾರೆ ನೋಡಿ. ಅವನಿಗೆ ಕೈ ಬೇಕು ನೋಡಿ. ಸಿಂಬಾ ಇಲ್ಲಿ ಬಂದು ಕುತ್ಕೊಳ್ಳೋ ಆಗಿಲ್ಲ, ಕೈ ಕೊಟ್ಬಿಡ್ಬೇಕು. ಇವನು ಫುಲ್ ಕೈಗೆಲ್ಲ ಕಚ್ಚಿಟ್ಬಿಡ್ತಾನೆ ಇವನು. ಸಿಂಬಾ ನೋ. ಒಂದು ಗಾಡಿ ಸೌಂಡ್ ಆಗೋ ಆಗಿಲ್ಲ, ಹೊರಗಡೆ ಓಡೋಡೋಗ್ಬಿಡ್ತಾನೆ. ಅದಕ್ಕೆ ನೋಡಿ ಯಾವಾಗಲೂ ಈ ಗೇಟು ಲಾಕಲ್ಲೇ ಇರುತ್ತೆ. ಈ ಗೇಟು ಇಲ್ಲ ಓಡೋಡೋಗ್ಬಿಡ್ತಾನೆ ಹೊರಗಡೆ. ಒಂದಿನ ಏನಾಗಿತ್ತು ಗೊತ್ತಾ ಗೈಸ್, ನಾವು ಹೀಗೆ ಹೊರಗಡೆ ಹೋಗ್ತಿದ್ವಿ. ಇವನ್ನ ಒಳಗಡೆ ಬಿಟ್ಟು ಲಾಕ್ ಮಾಡಿ ಹೋಗೋದು. ನಾವು ಹೋಗ್ತಿರ್ಬೇಕಾದ್ರೆ ಕಾಲು ಸಂದಿಯಿಂದ ದೂರ ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿದ್ದಾನೆ, ಬೀದಿ ನಾಯಿ ಎಲ್ಲ ಮಲಗಿದೆ. ಸುಮ್ಮನೆ ಮಲಗಿರೋ ನಾಯಿ ಹತ್ರ ಹೋಗಿದ್ದಾನೆ ಕಚ್ಚಿಸ್ಕೊಳ್ಳೋದಕ್ಕೆ. ಎಲ್ಲ ನಾಯಿ ಒಂದೇ ಸತಿ ಬಹು ಅಂದಿದ ತಕ್ಷಣ ಬಿದ್ದು ಎದ್ದು ಓಡ್ ಬಂದ್ಬಿಟ್ಟಿದ್ದಾನೆ ಒಳಗಡೆಗೆ. ಮತ್ತು ಇವಾಗ ಗೇಟ್ ತೆಗೆದ್ರು ಹೊರಗಡೆ ಹೋಗಲ್ಲ. ಆದರೆ ಈ ಗೇಟ್ ಮಾತ್ರ ತೆಗ್ದು ಹೋಗ್ತಿರ್ತಾನೆ ಹೊರಗಡೆ. ಅಲ್ಲಿ ಮೇನ್ ಗೇಟ್ ಲಾಕಲ್ಲಿ ಇರುತ್ತೆ ಯಾವಾಗಲೂ. ಸೊ ಈಗ ಅಲ್ಲಿ ಜಾಸ್ತಿ ಹೊರಗಡೆ ಹೋಗಲ್ಲ. ಗೇಟ್ ಓಪನ್ ಇದ್ರೂ ಹೊರಗಡೆ ಹೋಗಲ್ಲ. ಇವನು ಭಯ ಇದೆ. ಒಂದ್ಸತಿ ಕಚ್ಚಿಸ್ಕೊಳಕ್ಕೆ ಹೋಗಿದ್ನಲ್ವ, ಅವಾಗಿಂದ ಭಯ ಬಂದ್ಬಿಟ್ಟಿದೆ ಸರ್ಗೆ. ನೋಡಿ ಎಷ್ಟು ಕಚ್ತಾರೆ ನೋಡಿ. ನೀವೇ ನೋಡಿ, ನಿಮ್ಮನೇಲೂ ಈ ಥರ ಶಿಬ್ಸು ಇದೇ ಥರ ನಾಟಿ ಆಗಿದ್ದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಕೋಪ ಬರುತ್ತೆ ನೋಡಿ ನನಗೆ. ಮನೆಗೆ ಯಾರಾದರೂ ಬಂದರೆ ಅವ್ರನ್ನ ಕಚ್ಚೋದಕ್ಕಂತೂ ಆಗಲ್ಲ. ಇವನಿಗೆ ಹೈಟ್ ಸಾಕಾಗಲ್ಲ. ಬೊಗ್ಲಿನೇ ಅವನ್ನ ಓಡಿಸ್ಬಿಡ್ತಾನೆ ಮನೆಯಿಂದ ಹೊರಗಡೆಗೆ. ಕೂರೋದಕ್ಕೆ ಬಿಡಲ್ಲ. ಯಾರು ಬಂದ್ರೂ 1 ನಿಮಿಷ ಕೂರಕ್ಕೆ ಎಷ್ಟು ಗಲಾಟ ಮಾಡ್ತಾನೆ. ನೀವೇ ನೋಡಿ, ವಿಡಿಯೋ ಮಾಡೋದಕ್ಕೂ ಬಿಡ್ತಾ ಇಲ್ಲ ಕುತ್ಕೊಂಡು ಗೊರ್ರ ಅಂತಾನೆ. ಸೊ ಇವನ್ನ ಬಿಡೋಣ ಬನ್ನಿ, ನೋಡೋಣ ಮಸಾಲ ಏನಾಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ಮಸಾಲ ಚೆನ್ನಾಗಿ ಕುದ್ದಿದೆ ಗೈಸ್. ಈಗ ಮೀನು ಹಾಕ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಿರೋ ಮೀನು ಹಾಕ್ಕೊಳ್ಳೋಣ. ಈಗ ಮೀನು ಆ್ಯಡ್ ಮಾಡಿದ್ದೀವಲ್ವ, ಮೀನಿಗೆ ಫುಲ್ಲು ಮಸಾಲ ಹಿಡಿಬೇಕು. ಬನ್ನಿ. ಸೊ ನಮ್ಮ ಮನೇಲಿ ಮೀನು ಸಾರು ಅಂದರೆ ನಾನು, ಅಜ್ಜಿ, ಮಾಮ ಅಷ್ಟೇ ಗೈಸ್ ತಿನ್ನೋದು. ಸದ್ಯಕ್ಕೀಗ ಮಾಮ ಇಲ್ಲ, ಔಟ್ ಆಫ್ ಟೌನ್ ಹೋಗಿದ್ದಾರೆ ಕೆಲಸಕ್ಕೆ ಅಂತ. ಅವ್ರು ಬರಲಿ, ಅವ್ರ ಜೊತೆನೂ ವೀಡಿಯೋ ಮಾಡ್ತೀನಿ. 6th ಬರ್ತೀನಿ ಅಂತ ಹೇಳಿದ್ದಾರೆ.
ನೋಡೋಣ. ಸಪೋಸ್ ಜಾಸ್ತಿ ದಿನ ಇದ್ದರೆ ಅವ್ರ ಜೊತೆ ವಿಡಿಯೋ ಹಾಕ್ತೀನಿ ನಾನು. ಇಲ್ಲ ಜಸ್ಟ್ ಬಂದು ಮತ್ತೆ ಹೋಗ್ತೀನಿ ಅಂತಿದ್ರೆ ನೋಡೋಣ, ಅವ್ರು ಯಾವಾಗ ಬರ್ತಾರೆ ಅವಾಗ ವಿಡಿಯೋ ಮಾಡೋಣ ಅವ್ರ ಜೊತೆನು. ಅವ್ರಿಗೂ ಮೀನು ಸಾರು ಅಂದರೆ ತುಂಬ ಇಷ್ಟ. ಅಜ್ಜಿಗೆ ಮಾಮಾಗೆ ಮೀನು ತಲೆ ಅಂದರೆ ತುಂಬ ಇಷ್ಟ. ನನಗೆ ತಲೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಥರ ಮೀನು ಸಾಂಬಾರು, ಮುದ್ದೆ, ನಮಗೆ ಮೇಯ್ನ್ ಮುದ್ದೆ ಗೈಸ್. ಮುದ್ದೆ ಇದ್ದರೆ ನಾನ್ ವೆಜ್ಜು ಫುಲ್ ಹೊಟ್ಟೆ ಫುಲ್ಲಾಗಿ ತಿಂದು ಮಲಗಿಬಿಡೋದೆ. ನೋಡಿ ಗೈಸ್, ಟೇಸ್ಟ್ ಮಾಡಿದ್ವಿ, ಉಪ್ಪು ಕಡಿಮೆ ಇದೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ಕ್ಯಾಪ್ ಮುಚ್ಚಬೇಡಿ, ಕುದೀಲಿ, ಚೆನ್ನಾಗಿ ಕುದೀಲಿ. ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ನೋಡೋಣ, ಕುದ್ಮೇಲೆ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಟೇಸ್ಟ್ ಮಾಡಿ ಹೇಳ್ತೀನಿ. ಮಾಡಿ ನೋಡಿ. ಹೇಳಿ ಅಜ್ಜಿ. ನಾನು ಮಾಡ್ದಂಗೆ ಇದೇ ಮಸಾಲೆ ಹಾಕಿ ನೀವು ಮಾಡಿ ನೋಡಿ. ಇದೇ ಥರ ಮಾಡಿ ಟೇಸ್ಟ್ ಹೆಂಗೈತೆ ನೋಡಿ. ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ಬಿಟ್ಟು ಕಮೆಂಟ್ ಮಾಡಿ ಊಟ ಮಾಡಿ. ನೆಕ್ಸ್ಟ್ ಇದೇ ಮಸಾಲ, ಬೇರೆ ಏನು ಹಾಕ್ಬೇಡಿ, ಇಷ್ಟೇ ಸಾಕು. ಕಮ್ಮಿ ಹಂಗೆ ನಿಮಗೆ ತೆಂಗಿನಕಾಯಿ ರುಬ್ಬೋದು ಬೇಡ ಅಂದರೆ ತೆಂಗಿನಕಾಯಿನ ಹರಿದ್ಬಿಟ್ಟು ಹಾಲು ಇಳಿಸೋ ಟೈಮ್ಗೆ ಹಾಲು ಹಾಕ್ಬಿಟ್ಟು ಒಂದು 3 ನಿಮಿಷ ಬಿಟ್ಟು ಕುದಿಸಿ ಇಳಿಸ್ಬಿಡ್ರಿ. ಯಾಕಂದರೆ ಈಗಿನ ಕಾಲ ಹಂಗೆಲ್ಲ ಮಾಡೋಕ್ಕಾಗಲ್ಲ, ವೇಸ್ಟ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ರುಬ್ಬಿಟ್ಟು ಹಾಕಿದ್ರೆ ಅದೇ ಹೊಟ್ಟೆಗೆ ಹೋಗುತ್ತೆ, ಕ್ಲೀನಾಗಿರುತ್ತೆ. ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಾನು ಅಜ್ಜಿ ಕೈಲಿ ಹೇಳಿ ಮಾಡಿಸ್ತೀನಿ, ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ಥರ ಬೇಕು ನಿಮಗೆ, ಸೌದಿ ಅರೇಬಿಯಾ ಸ್ಟೈಲ್ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಮಾಡಿ, ಅಜ್ಜಿಗೆ ಬರುತ್ತೆ ಮಾಡೋದಕ್ಕೆ, ಹೇಳಿ ವಿಡಿಯೋ ಮಾಡಿಸ್ತೀನಿ. ನೋಡಿ ಗೈಸ್, ಅಲ್ಲಿ ನನ್ನ ಕೈ ಕೊಟ್ಟಿಲ್ವಲ್ಲ, ನಾನು ಕಿಚನ್ಗೆ ಬಂದೆ ಅಂತ ಅವನು ಬಂದು ಅಲ್ಲೇ ಕೂತ್ಬಿಟ್ಟಿದ್ದಾನೆ. ಅಲ್ಲಿಂದ ನಾನು ಬಂದು ಸೋಫಾ ಮೇಲೆ ಕೂತ್ಕೊಂಡೆ ಅಂತ ಈಗ ಅವನು ಇಲ್ಲಿ ಬಂದು ಕೆಳಗಡೆ ಕೂತಿದ್ದಾನೆ. ಅಲ್ವಾ ಸಿಂಬಾ? ರೆಸ್ಪಾನ್ಸೇ ಮಾಡಲ್ಲ, ಚೂರು ಮರ್ಯಾದೆ ಇಲ್ಲ ನನಗೆ. ನೋಡ್ತಾ ಇದ್ದಾನೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಸೌಂಡು. ಈಗ ಸ್ವಲ್ಪ ಅಜ್ಜಿ ಸೌಂಡ್ ಕೊಟ್ಟರೆ ಓಡೋಗ್ಬಿಡ್ತಾನೆ ಕಿಚನಿಗೆ. ನೋಡಿ ನೋಡಿ ನೋಡಿ, ನೋಡಿದ್ರ ಹೆಂಗೆ ದೊಡ್ಡದ ನೋಡಿ. ಗೈಸ್, ನನಗೆ ಅಷ್ಟೇ ಮರ್ಯಾದೆ ಇಲ್ಲಿ. ನಾನು ಕರೆದ್ರೆ ಬರಲ್ಲ ನೋಡಿ, ಇವಾಗ ತೋರಿಸ್ತೀನಿ. ನಾನು ಕರಿತೀನಿ ಬರಲ್ಲ. ಅಜ್ಜಿ ಸುಮ್ಮನೆ ಸಿಂಬಾ ಅಂದಿದ್ದಕ್ಕೆ ಓಡೋಗಿದ್ದಾನೆ ಅಲ್ಲಿಗೆ. ನೋಡಿ ನೋಡಿದ್ರ, ಈಗ ಒಂದು ಬೀನ್ಸು ಇಲ್ಲ ಪಂಪ್ಕಿನ್ನು ಏನಾದರೂ ಒಂದು ತಗೊಂಡು ಬರ್ತಾನೆ ನೋಡಿ, ಬಾಯಲ್ಲಿ ಇಟ್ಕೊ ಬರ್ತಾನೆ ಇವಾಗ. ನೋಡಿ ನೋಡಿ ನೋಡಿ, ಬೆಂದಿದೆ ಮೀನು ಎಲ್ಲ ಕರೆಕ್ಟಾಗಿ ಖಾರ ಹುಳಿ ಉಪ್ಪೆಲ್ಲ ಆಫ್ ಮಾಡ್ತೀವಿ. ಸೊ ಫುಲ್ ಕುದ್ದಿದೆ ಗೈಸ್, ಟೇಸ್ಟ್ ನೋಡಿದ್ವಿ, ಕರೆಕ್ಟಾಗಿದೆ. ಸೊ ಇದನ್ನು ಇಳಿಸ್ಕೊಳ್ಳೋಣ. ಸೊ ಮೀನು ಸಾರು ರೆಸಿಪಿ ಇದೆ ನೋಡಿ, ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಏನು ಗೊತ್ತಾ ಗೈಸ್, ಮೀನು ಸಾರ್ದು ಸ್ಪೆಷಲ್ ಏನು ಅಂದರೆ, ಮಾಡಿದ ತಕ್ಷಣ ತಿಂದರೆ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ ಮೀನು ಸಾರ್ದು. ಯಾವಾಗಲೂ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಇವತ್ತು ತಿಂದಿರ್ತೀವ, ನೆಕ್ಸ್ಟ್ ಸ್ವಲ್ಪ ಮಿಕ್ಕಿರುತ್ತೆ, ಅದನ್ನು ಟೇಸ್ಟ್ ಮಾಡೋಕ್ಕೆ ಹೋದರೆ ಆ ಟೇಸ್ಟ್ ಇರುತ್ತೆ ನೋಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಆವಾಗ ತಿಂದರೆ. ಬನ್ನಿ ನೋಡೋಣ ನನ್ನ ತಂಗಿ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ಅವಳು ಏನೋ ಮಾಡ್ತಾ ಇದ್ದಾಳೆ. ಏನು ಮಾಡ್ತಿದ್ಯಾ ಜೆಸಿಕಾ? ಇನ್ನೊಬ್ಳು ಸೆಕೆಂಡ್ PU ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾಳೆ ನೋಡಿ, ಅಲ್ಲಿ ಕೂತಿದ್ದಾಳೆ ನೋಡಿ. ನಮ್ಮ ಸೆಕೆಂಡ್ PU ಟಾಪರ್ ಪ್ರಿಪೇರ್ ಆಗ್ತಿದ್ದಾರೆ, ಲ್ಯಾಬ್ ಎಕ್ಸಾಮ್ ಇದೆಯಂತೆ, ಪ್ರಿಪೇರ್ ಆಗ್ತಾ ಇದ್ದಾರೆ. ಪ್ರೋಗ್ರಾಮ್ಸ್ ಎಲ್ಲ ಓದ್ಕೊಂಡು ಎಷ್ಟು ಪೇಜಸ್ ಪ್ರಾಕ್ಟೀಸ್ ಮಾಡಿದ್ದಾಳೆ ನೋಡಿ. ನಾವು ಕೂಡ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಓದಿರಲಿಲ್ಲ ಗೈಸ್ PUಗೆ. ನಮಗೆಲ್ಲ ಹೆಂಗಿತ್ತು ಗೊತ್ತಾ, ಕಾಪಿ ಹೊಡಿಯೋಕೆ ಯಾರಾದರೂ ಸಿಗ್ತಾರಾ ಅಂತ ಕಾಯ್ತಿದ್ವಿ ನಾವು. ಇವ್ರು ಫುಲ್ ಎಫೆಕ್ಟ್ ಹಾಕಿ ನೋಡಿ ಎಷ್ಟು ಪೇಜಸ್ ಪ್ರಾಕ್ಟೀಸ್ ಮಾಡಿ ಮಾಡಿ ದಬಾಕಿದ್ದಾರೆ ಅಂತ. ನೆನ್ನೆ ಹೋಗಿ ಆಲ್ ಟಿಕೆಟ್ ಬೇರೆ ತಗೊಬಂದಿದ್ದಾರೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮೇಯ್ನು ಕಮೆಂಟ್ ಮಾಡಿ, ಮೀನು ಸಾರು ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುವ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್, ಟೇಕ್ ಕೇರ್.